ನರೇಗಾದ ಅಡಿ ನಿರಂತರ ಕೆಲಸ ಹಾಗೂ ಗೌರವಯುತ ಕೂಲಿ ಕೇಳಿ ಹಕ್ಕುವತ್ತಗಳನ್ನು ಪೂರೈಸುವಂತೆ ಆಗ್ರಹಿಸಿ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ದೊಣ್ಣೆಹಳ್ಳಿ ಗ್ರಾಮ ಪಂಚಾಯಿತಿ ಎದುರು ಅಹೋರಾತ್ರಿ ಧರಣಿ ಮುಷ್ಕರ ನಡೆಸಲಾಯಿತು. ಇದೇ ವೇಳೆ ಕೂಲಿ ಕಾರ್ಮಿಕರು ದೊಣ್ಣೆಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ದಿನನಿತ್ಯ ಬಳಸುವ ಪರಿಕರಗಳನ್ನು ಕಚೇರಿ ಎದುರು ಇಟ್ಟುಕೊಂಡು ಅಲ್ಲೇ ಅಡುಗೆ ತಯಾರಿಸಿ ವಾಸ್ತವ್ಯ ಹೂಡಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಕೂಲಿ ಕಾರ್ಮಿಕರು ಪ್ರತಿಭಟಿಸಿದರು. ಇದೇ ವೇಳೆ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯ ತಾಲೂಕು ಸಂಚಾಲಕಿ ಸುಧಾ ಪಲ್ಲಗಟ್ಟೆ ಮಾತನಾಡಿದವರು, ನಿರಂತರ ಕೂಲಿ ಕೆಲಸ ನೀಡಬೇಕು. ಕೂಲಿ ಕಾರ್ಮಿಕರಿಗೆ 5 ಕಿಲೋಮೀಟರ್ಗಿಂತ ದೂರ ಇದ್ದರೆ ಟ್ರಾವೆಲಿಂಗ್ ಕೊಡಬೇಕು. ಕಳೆದ 4-5 ವರ್ಷಗಳಿಂದ ಕಡಿಮೆ ಕೂಲಿ ಪಾವತಿಸುತ್ತಿದ್ದರೆ ಕೂಲಿ ಪಾವತಿ ಹೆಚ್ಚಳ ಮಾಡಬೇಕು. ಮೇಟೇಜ್ ಚಾರ್ಜ್ ಎಸ್ಟಿಮೇಷನ್ ನಲ್ಲಿ ಪ್ರಾವಿಷನ್ ಇಡಬೇಕು. ಇದುವರೆಗೂ ಅದನ್ನು ಕೊಡುತ್ತಿಲ್ಲ. ಪಿಡಿಒ ಕಾರ್ಮಿಕರಿಗೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಮತ್ತು ಮೇಟಿಗಳಿಗೆ ಗೌರವಯುತ ಕೂಲಿ ಕೊಡುತ್ತಿಲ್ಲ. ಕೂಡಲೇ ಕೆಲಸದಿಂದ ವಜಾ ಮಾಡಬೇಕು. ಕೂಡಲೇ ನಿರ್ಲಕ್ಷ್ಯದಿಂದ ನರೇಗಾ ಕಾನೂನನ್ನು ಉಲ್ಲಂಘಿಸಿ ಕೆಲಸ ಮಾಡುತ್ತಿರುವ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲವಾದರೆ ಕಾರ್ಮಿಕರೆಲ್ಲ ಸೇರಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ಮಾಲಾಶ್ರೀ, ಲಲಿತಮ್ಮ, ಸವಿತಾ, ಬೋರಪ್ಪ, ಸೋಮಶೇಖರ್, ತಿಪ್ಪೇರುದ್ರಪ್ಪ, ಮಂಜುನಾಥ್, ತಿಪ್ಪೇಸ್ವಾಮಿ, ಶಾರದಮ್ಮ, ಜಯಮ್ಮ, ರಾಜಮ್ಮ, ಚೌಡಮ್ಮ, ಏಕಾಂತಮ್ಮ, ಬಸಮ್ಮ, ಸಾಕಮ್ಮ, ಇಂದ್ರಮ್ಮ, ಓಂಕಾರಮ್ಮ, ರತ್ನಮ್ಮ, ಮಂಜುನಾಥ್, ಮುಷ್ಟೂರಮ್ಮ, ತಾಲೂಕು ಕಾರ್ಯಕರ್ತೆ ಶಶಿಕಲಾ ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಯಾರಿಗೆ ಬೇಕು ಈ ಲೋಕ? ಇದುವರೆಗೂ ಪ್ರಯಾಣದ ವೆಚ್ಚ ಹಾಕಿಲ್ಲ. ಮೇಟೇಜ್ ಚಾರ್ಜ್ ಕೊಡಲು ಎಸ್ಟಿಮೇಟಿನಲ್ಲಿ ಪ್ರಾವಿಷನ್ ಮಾಡದೆ ತೊಂದರೆ ಮಾಡುತ್ತಿದ್ದಾರೆ. ಈ ಮೇಲಿನ ಎಲ್ಲಾ ಸಮಸ್ಯೆಗಳು ಕೂಡಲೇ ಇತ್ಯರ್ಥವಾಗಬೇಕು ಅಥವಾ ಕೂಡಲೇ ನಿರ್ಲಕ್ಷ್ಯದಿಂದ ನರೇಗಾ ಕಾನೂನನ್ನು ಉಲ್ಲಂಘಿಸಿ ಕೆಲಸ ಮಾಡುತ್ತಿರುವ ಅಧಿಕಾರಿಗಳ ಮೇಲೆ ಕಾನೂನಿನ ಕ್ರಮ ಆಗಬೇಕು. ಇಲ್ಲವಾದಲ್ಲಿ ಮೇಲಾಧಿಕಾರಿಗಳ ಗಮನಕ್ಕೆ ತರಲು ಹೋರಾಟ ಮಾಡಬೇಕಾಗುತ್ತದೆ.